ಪವರ್ ಟಿವಿ ಚಾನಲ್ ಹಾಗೂ ಡಿಜಿಟಲ್ ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಇದೊಂದು ಜಾಗದಲ್ಲಿ ದುಡ್ಡು ಕೊಟ್ರೆ ಮಾತ್ರ ಫೈಲ್ ಮೂವ್ ಆಗುತ್ತಾ? ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಪಿಡಿಒ ಹೇಳದಂತೆ ಕೇಳದಷ್ಟು ದುಡ್ಡು ಕೊಟ್ರೆ ಮಾತ್ರ ಈ ಖಾತೆ ಆಗೋದು. ಬಹಳಷ್ಟು ಕಡೆ ಪಿಡಿಒಗಳ ಹಣೆ ಬರಾನೇ ಇದು. ಕಾಳಾಪುರದ ಗ್ರಾಮ ಪಂಚಾಯತಿ ಪಿಡಿಒ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಕಾಳಾಪುರ ಪಿಡಿಒ ಲತಾಬಾಯಿ ವಿರುದ್ಧ ಗಂಭೀರ ಆರೋಪ. ಇಲ್ಲಿ ಪಿಡಿಒ ಮೇಡಮ್ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಮಾತ್ರ ಈ ಖಾತೆ ಆಗುತ್ತೆ, ಇಲ್ಲ ಅಂದ್ರೆ ಫೈಲೇ ಮೂವ್ ಆಗಲ್ಲ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯತ್ನ ಪಿಡಿಒ ಲಂಚದ ಹಣದಲ್ಲಿ ಜಿಲ್ಲಾ ಪಂಚಾಯತಿ ಸಿಇಒಗೂ ಪಾಲ್ ಕೊಡ್ಬೇಕಂತೆ. 5,000 ರೂಪಾಯಿ ಲಂಚ ಕೊಟ್ರೆ ಈ ಖಾತೆ ಮಾಡ್ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಕಳೆದ 7 ವರ್ಷಗಳಿಂದ ಈ ಪಂಚಾಯತಿಯಲ್ಲಿ ಸರ್ವಾಧಿಕಾರಿ ವರ್ತನೆ ನಡೀತಾ ಇದೆ. ಪಿಡಿಒ ಹಿರಿಯ ಅಧಿಕಾರಿಗಳ ವಿರುದ್ಧ ಕಾಳಾಪುರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಲತಾಬಾಯಿ ಮೇಡಮ್ 5,000 ಲಂಚ ಕೊಟ್ರೆ ಈ ಖಾತೆ ಮಾಡ್ಕೊಡ್ತಾರೆ. ಇದರಲ್ಲಿ ಗ್ರಾಮ ಪಂಚಾಯತಿ ಸಿಇಒಗೂ ಪಾಲ್ ಕೊಡ್ಬೇಕಂತೆ. ಕಳೆದ 7 ವರ್ಷಗಳಿಂದ ಈ ಪಂಚಾಯತಿಯಲ್ಲಿ ಸರ್ವಾಧಿಕಾರಿ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಹೊಸ ಡೋರ್ ನಂಬರ್ ಎಷ್ಟು ಫೀಸ್ ಟೋಟಲ್? ಅದೇ ಹೇಳಿದ್ರೆ 5,000 ರೂಪಾಯಿ ಅಂತ. 5,000 ರೂಪಾಯಿ ಸೀದಾ ಮಾಡಿರಿ. ಬೋರ್ಡನ್ನು ಹಾಕ್ರಿ, ದುಡ್ಡು ಇಟ್ಕೊಂಬರ್ತಿದ್ವಲ್ಲ ನಾವು ನೋಡ್ಕೊಂಡೆ. ಹಾಂ, ಮತ್ತು ಬೋರ್ಡ್ ಹಾಕಿ ಹೊಸ ಡೋರ್ ನಂಬರ್ಗೆ ಇಷ್ಟು, ಇನ್ನೊಂದಕ್ಕೆ ಇಷ್ಟು ಅಂತಂದು ಎಲ್ಲ ಅದು ಬೇಸಿಕ್ ಮೇಲೆ ಅಷ್ಟಕ್ಕೊಂದು ಮಾಡಿದ್ರೆ 5,000 ಸಾವಿರ ಗಟ್ಟಲೆ ಏನಿದೆ? ಅದೇನು ಕಡಿಮೆ ಆಗೋದ್ರೆ ಎಷ್ಟು ಗ್ರಾಮ ಎಷ್ಟು? ಆಮೇಲೆ ಪಿಡಿಒರಿಗೆ 5,000 ಕೊಟ್ಟಿದ್ರು. 5,000 ಕೊಟ್ಟ ಮೇಲೆ ಅವರು ಅರ್ಜಿ ಕೊಟ್ಟು ಎಷ್ಟು ದಿನ ಆಯ್ತು? 2 ವರ್ಷ ಆಗಿದೆ. 2 ವರ್ಷ ಆದ್ಮೇಲೆ ನೀವು ಕೊಟ್ಟಿದ್ದಾರೆ ಅರ್ಜಿ? ಈ ಸತ್ ಕೊಟ್ಟಿದ್ದಾರೆ, ಹೌದಾ? ಸರಿ ಸರ್. ಕಂಪ್ಯೂಟರ್ ಆಪರೇಟರ್ಗೆ 500 ಕೊಟ್ಟಿದ್ರು. ಆಮೇಲೆ ಪಿಡಿಒರಿಗೆ 5,000 ಕೊಟ್ಟಿದ್ರು. 5,000 ಕೊಟ್ಟ ಮೇಲೆ ಅವರು ಅರ್ಜಿ ಕೊಟ್ಟು ಎಷ್ಟು ದಿನ ಆಯ್ತು? 2 ವರ್ಷ ಆಗಿದೆ. 2 ವರ್ಷ ಆದ್ಮೇಲೆ ನೀವು ಕೊಟ್ಟಿದ್ದಾರೆ ಅರ್ಜಿ? ಈ ಸತ್ ಕೊಟ್ಟಿದ್ದಾರೆ, ಹೌದಾ? ಸರಿ ಸರ್. ಮಾಡಕ್ಕೆ ಪಿಡಿಒರಿಗೆ 5,000, ಕಂಪ್ಯೂಟರ್ ಆಪರೇಟರ್ಗೆ 500 ಕೊಟ್ಟಿದ್ರು. ಹೌದಾ? ಅರ್ಜಿ ಕೊಟ್ಟು ಎಷ್ಟು ದಿನ ಆದ್ಮೇಲೆ? ಕೊಟ್ಟು ಒಂದು ವಾರ ಆಯ್ತು. ವಾರ ಬಿಟ್ಕೊಂಡ್ ಬಾ ಅಂತ ಹೇಳಿದ್ರು. ವಾರ ಬಿಟ್ಕೊಂಡ್ ಬಾ ಅಂತ ಹೇಳಿದ್ಮೇಲೆ ಹೋದ್ರೆ ಏನು ಲೆಕ್ಕ ಹಾಕೊಂಡಿಲ್ಲ. ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಹೋದೆ. ಒಂದಿನ ಪಿಡಿಒ ಇದ್ರೆ ಕಂಪ್ಯೂಟರ್ ಆಪರೇಟರ್ ಇರ್ತಿದ್ದಿಲ್ಲ, ಕಂಪ್ಯೂಟರ್ ಆಪರೇಟರ್ ಇದ್ರೆ ಪಿಡಿಒ ಇರ್ತಿದ್ದಿಲ್ಲ. ಹಿಂಗೆ ಸತ 2 ತಿಂಗಳಾದ್ಮೇಲೆ ಅಮೌಂಟ್ ಕೊಟ್ಮೇಲೆ 5,000 ಪಿಡಿಒರ್ಗೆ ಅಮೌಂಟ್ ಕೊಟ್ಮೇಲೆ ನಮ್ಗೆ ಈ ಸೊತ್ತು ಕೊಡ್ತಾರೆ. ಮಾಡಕ್ಕೆ ಪಿಡಿಒರ್ಗೆ 5,000, ಕಂಪ್ಯೂಟರ್ ಆಪರೇಟರ್ಗೆ 500 ಕೊಟ್ಟಿದ್ರು. ಹೌದಾ? ಅರ್ಜಿ ಕೊಟ್ಟು ಎಷ್ಟು ದಿನ ಆದ್ಮೇಲೆ? ಕೊಟ್ಟು ಒಂದು ವಾರ ಆಯ್ತು. ವಾರ ಬಿಟ್ಕೊಂಡ್ ಬಾ ಅಂತ ಹೇಳಿದ್ರು. ಈ ಸತ್ತು ಮಾಡಿಸ್ಲಿಕ್ಕೆ ಎಷ್ಟು ಕೊಟ್ಟಿದ್ರಿ ಅಮೌಂಟ್? 5,000. ಮತ್ತೆ ಕಂಪ್ಯೂಟರ್ ಆಪರೇಟರ್ಗೆ ಏನಾದ್ರು ಕೊಟ್ಟಿದ್ರೆ? 600 ರೂಪಾಯಿ ಕೊಟ್ಟಿದ್ದೆ. 600 ರೂಪಾಯಿ ಕೊಟ್ಟಿದ್ರ? 5,000 ಮತ್ತೆ 600, 5,600 ರೂಪಾಯಿ ಕೊಟ್ಟಿರಿ ಈ ಸತ್ತು ಮಾಡಿಸ್ಲಿಕ್ಕೆ. ಈ ಸತ್ತು ಮಾಡಿಸ್ಲಿಕ್ಕೆ ಎಷ್ಟು ಕೊಟ್ಟಿದ್ರಿ ಅಮೌಂಟ್? 5,000. ಮತ್ತೆ ಕಂಪ್ಯೂಟರ್ ಆಪರೇಟರ್ಗೆ ಏನಾದ್ರು ಕೊಟ್ಟಿದ್ರೆ? 600 ರೂಪಾಯಿ ಕೊಟ್ಟಿದ್ದೆ. ನೋಡಿ, ಅಲ್ಲಿ ಕೂತಿರೋನು ಕ್ಲರ್ಕು, ಆ ಮೇಡಮ್ ಇದರಲ್ಲ ಅವರು ಪಿಡಿಒ. ಸಿದ್ದಪ್ಪ ಈತ ಗ್ರಾಮಸ್ಥ. ಇವ್ರು ಹೇಳ್ತಾ ಇದ್ದಾರೆ 5,000 ರೂಪಾಯಿ ಕೊಡಬೇಕು, 5,000 ರೂಪಾಯಿ ಕೊಡಬೇಕು, ನಾವು ಲಂಚ ಕೊಟ್ರೆ ಅಷ್ಟೇ ಈ ಖಾತೆ ಮಾಡ್ಕೊಳ್ತಾರೆ ಅಂತೇಳಿ. ಅಲ್ಲಿ ಕೂತ್ಕೊಂಡು ಮಾತಾಡೋದು ನೋಡ್ರಿ ಅವ್ರ ದರ್ಪ ನೋಡಿ ಅವರು. ಇದು ಒಂದ್ ಕಡೆ ಅಂತಲ್ಲ, ಬಹುತೇಕ ಗ್ರಾಮ ಪಂಚಾಯತಿಗಳಲ್ಲಿ ಇದೇ ಹಣೆ ಬರ ಈ ಪಿಡಿಒಗಳದು. ಈ ಹಿಂದೆ ಕೂಡ ಪವರ್ ಟಿವಿ ಈ ಪಿಡಿಒಗಳ ಬಗ್ಗೆ ಸಾಕಷ್ಟು ಸ್ಟಿಂಗ್ ಆಪರೇಷನ್ಗಳನ್ನ ಮಾಡಿತ್ತು. 5,000 ದುಡ್ಡು ಕೊಟ್ರೆ ಮಾತ್ರ ಈ ಖಾತೆ ಮಾಡ್ಕೊಡ್ತಾರಂತೆ, ಇಲ್ಲ ಅಂದ್ರೆ ಮಾಡ್ಕೊಡಲ್ವಂತೆ. ಏನ್ ಇವ್ರು ಮನೆಯಿಂದ ತಗೊಂಡ್ ಬಂದ್ ಕೊಡ್ಬೇಕು? ಅವ್ರು ಕರೆಕ್ಟಾಗಿ ಕೇಳ್ತಾರೆ ಗ್ರಾಮಸ್ಥರು, ಒಂಚೂರು ಬೋರ್ಡ್ ಹಾಕ್ರಿ ಹೊರಗಡೆ ಹತ್ಲಾಗೆ. ನೀವು ಬೋರ್ಡ್ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ, ನಾವು ಅಷ್ಟೇ ರೆಡಿ ಮಾಡ್ಕೊಂಡು ಬರ್ತೀವಿ ಅಂತ. ಅಲ್ಲಿ ಕೂತಿರೋದು ಅವತಾರ ನೋಡಿ, ಕಾಲ್ ನೋಡ್ಬೋದು ನೀವಲ್ಲಿ, ಆ ಅಮ್ಮ ಹೆಂಗ್ ಕಾಲ್ ಹಿಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿ. ಹೊಸದಾಗಿರೋ ಜಿಲ್ಲೆ, ಇಲ್ಲಿ ಈ ಅವತಾರ. ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒಗೂ ಕೂಡ ಹೋಗುತ್ತಂತೆ ನೋಡಿ ದುಡ್ಡು. ಅವ್ರಿಗೂ ಒಂದಷ್ಟು ದುಡ್ಡು ಕೊಡ್ಬೇಕಂತ. ಅಲ್ಲಿ ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇವರಿದಾರಲ್ಲ ಇವರು ಪಿಡಿಒ, ಇವ್ರದ್ದು ಏನ್ರಿ ಕಥೆ? ಇದು ಲತಾಬಾಯಿ ಅವ್ರದ್ದು ಇಷ್ಟೊಂದು ದೌಲತ್ತು ದರ್ಪ
ಇಷ್ಟೊಂದು ಆವಾಜ್ ಹಾಕ್ತಾರೆ ಅಲ್ಲಿನ ಸ್ಥಳೀಯರಿಗೆ. 5,000 ರೂಪಾಯಿ ಕೊಟ್ರೆ ಮಾತ್ರ ಮಾಡ್ಕೊಡೋದಂತಲ್ಲ. 5,000ಕ್ಕೆ ನಿಂತಿದ್ಯಾ ಇಲ್ಲ ಇನ್ನೊಂದಷ್ಟು ಏನಾದ್ರು ಮುಂದುವರಿತಾ ಇದೆಯಾ ಅವರು ಲಂಚಾವತಾರ? ಹೌದು ಸಿಂಧೂರ, ಈ ಒಂದು ನೂತನ ಜಿಲ್ಲೆ ವಿಜಯನಗರದ ಈ ಒಂದು ಕೊಟ್ಟೂರು ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯಿತಿಯ PDO ಅವರು ಈ ಒಂದು ಹಣದ ದಾಹಕ್ಕಾಗಿ ಸಾರ್ವಜನಿಕರನ್ನು ಪೀಡಿಸತಕ್ಕಂತಹ ಪರಿಸ್ಥಿತಿಗೆ ಯಾವ ಪರಿಸ್ಥಿತಿಗಾದರೂ ಸಹ ಮುಂದಾಗಿರುವಂತಹ ಹಲವಾರು ಘಟನೆಗಳು ಈ ಹಿಂದೆನೂ ಬೆಳಕಿಗೆ ಬಂದಿದ್ವು. ಈಗ ಮತ್ತೆ ಹೊಸತಾಗಿ ಈ ಖಾತೆಯನ್ನು ಪಡೆಯಬೇಕು ಕಾಳಾಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರೇ ಒಬ್ಬ ಸಾರ್ವಜನಿಕರು ಎಂದರು ವರ್ಷಗಟ್ಟಲೆ ತಿರುಗಿಸುವಂತಹ ಕಾರ್ಯ ಮಾಡುವುದರ ಜೊತೆಗೆ ತಾವು ಅನ್ಕೊಂಡಂತೆ 5,000 ರೂಪಾಯಿಯನ್ನು ಈ ಒಂದು ಲಂಚವಾಗಿ ಕೊಟ್ಟಾಗ ಮಾತ್ರ ಅವರು ಈ ಖಾತೆಯನ್ನು ನೀಡತಕ್ಕಂತಹ ಒಂದು ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾರೆ. ಇದು ತಪ್ಪು. ಈ ರೀತಿಯಾಗಿ ನೀವು ದುಡ್ಡಿಗೆ ಡಿಮ್ಯಾಂಡ್ ಮಾಡಬಾರ್ದು. ಈ ಒಂದು ವೇಳೆ ಡಿಮ್ಯಾಂಡ್ ಮಾಡೋದಾದ್ರೆ ಪಂಚಾಯಿತಿಯ ಈ ಒಂದು ಡೋರ್ ಪಕ್ಕದಲ್ಲಿನೇ ಒಂದು 5,000 ಲಂಚ ಕೊಡಿ ಅಂತಂದೇಳಿ ಬೋರ್ಡ್ ಹಾಕಿ ಅಂತಂದೇಳಿ ಸಾರ್ವಜನಿಕರು ಅವರ ವಿರುದ್ಧ ತಿರುಗು ಬಿದ್ದು ಮಾತನಾಡಿದಾಗಿಯೂ ಸಹ ನಾವು ಬಾಡಿಲಿ ಅಂದ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು PDOಗಳು ಸೇರಿಕೊಂಡು 5,000 ಕೊಟ್ರೆ ಮಾತ್ರನೇ ಈ ಖಾತೆ ಕೊಡುತ್ತೇವೆ, ಇಲ್ಲಂದ್ರೆ ಇಲ್ಲ ಎನ್ನತಕ್ಕಂತಹ ಮಾತನ್ನು ಹೇಳುವುದರ ಮೂಲಕ ಅವರು ಒಂದು ದರ್ಪವನ್ನು ಮೆರೆದಿದ್ದಾರೆ. ಇದಕ್ಕೆ ಸಾಥ್ ಎನ್ನುವಂತೆ ಈ ಒಂದು ಕೊಟ್ಟೂರು EO ಆಗಿರತಕ್ಕಂತಹ ಆನಂದ್ ಅವರಿಗೂ ಸಹ ಇದರಲ್ಲಿ ಪಾಲು ಇದೆ. ಅದೇ ರೀತಿಯಾಗಿ ಅಕ್ರಮ್ ಪಾಷಾ ಅವರು ಏನಿದ್ದಾರೆ ಜಿಲ್ಲಾ ಪಂಚಾಯಿತಿ CEO ವಿಜಯನಗರ, ಅವ್ರಿಗೂ ಸಹ ಪಾಲಿದೆ. ಈ ಕೇವಲ 5,000 ರೂಪಾಯಿಯನ್ನು ನಾನು ಮಾತ್ರ ತಿನ್ನೋದಿಲ್ಲ, ಇದರಲ್ಲಿ ಪ್ರತಿಯೊಬ್ಬರಿಗೂ ಪಾಲು ಇದೆ. ಅದರಿಂದಾಗಿ ನೀವು ಈ ವಿಚಾರವಾಗಿ ಜಿಲ್ಲಾ ಪಂಚಾಯಿತಿ CEO ಅವ್ರಿಗೂ ಮತ್ತು EO ಆನಂದ್ ಅವ್ರಿಗೂ ಗಮನಕ್ಕೂ ತಂದ್ರು. ನನ್ನ ಏನು ಮಾಡೋಲ್ಲ, ನನಗೆ ಸಸ್ಪೆಂಡ್ ಆಗುವಂತಹ ಭಯವೂ ಇಲ್ಲ, ಆಮೇಲೆ ಯಾರಿಗೂ ಭಯ ಬೀಳುವ ಅಗತ್ಯತೆಯೂ ನನಗಿಲ್ಲ ಎನ್ನತಕ್ಕಂತಹ ಮಾತನ್ನು ಹೇಳುವುದರ ಮೂಲಕ ಸಾರ್ವಜನಿಕರು ನೀಡಲೇಬೇಕಾದಂತಹ ಪರಿಸ್ಥಿತಿಯನ್ನು ಕೃತಕ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಸೃಷ್ಟಿಸುವಂತಹ ಕಾರ್ಯವನ್ನು ಇಲ್ಲಿನ PDO ಆಗಿರತಕ್ಕಂತಹ ಲತಾಬಾಯಿ ಅವರು ಸುಮಾರು 7 ವರ್ಷಗಳಿಂದಲೂ ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.